ವೆಲ್ಕಮ್ ಟು ಚೋಚೋ ಬಾತ್. ಓಕೆ, ಚೋಚೋ ಬಾತಲ್ಲಿ ಭಾವನಾ ಮಾತಾಡ್ತಿದ್ದಾರೆ, ನಾನು ನಗ್ತಾ ಇದ್ದೀನಿ, ನನಗೂ ಕಂಟ್ರೋಲ್ ಆಗ್ತಾ ಇಲ್ಲ. ಓಕೆ, ಸೀರಿಯಸ್ ಆಗಿ ನೆಕ್ಸ್ಟು ಲಾ ಪಾಯಿಂಟ್ ಸಮಯ. ಭಾವನಾ, ಲಾ ಅಂದರೆ ಸಾಕು ಕಬ್ಬಿಣದ ಕಡಲೆ ಅಂದ್ಕೊಂಡು ದೂರ ಇರ್ತಾರೆ. ಅಯ್ಯೋ ನಮ್ಗೆ ಅದೆಲ್ಲ ಅರ್ಥನೇ ಆಗಲ್ಲ ಅಂತಾರೆ. ಆದರೆ ಅವ್ರು ಏನು ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಲಾ ಪಾಯಿಂಟ್ ಅಂದ ತಕ್ಷಣ ಕೋರ್ಟು ಕಚೇರಿ ಅಲ್ಲಿ ಸುತ್ತಬೇಕು ಇಲ್ಲಿ ಸುತ್ತಬೇಕು, ಆ ಪ್ರಾಬ್ಲಮ್ ಬೇಕು ನಮಗೆ ಸವಾಸ ಅಂತಾರೆ. ಆದರೆ ತಿಳ್ಕೊಳ್ಳುವಂತಹ ಕಾನೂನುಗಳು, ಅದು ಸರಳವಾದ ಕಾನೂನುಗಳು ಬೇಕಾದಷ್ಟಿದೆ. ಸೊ ಅದನ್ನು ತಿಳಿಸುವಂತಹ ಪ್ರಯತ್ನ ಲಾ ಪಾಯಿಂಟ್ನಲ್ಲಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಲಾ ಪಾಯಿಂಟ್ಗೆ ಸ್ವಾಗತ. ನಿನ್ನೆ ನಾವು ಈ ಎಂಪ್ಲಾಯೀಸ್ಗೆ ಹೇಗೆ ಟ್ಯಾಕ್ಸ್ ಕಟ್ತಾರೆ ಅಂತ ನೋಡಿದ್ವಿ. ಇವತ್ತು ಸ್ಮಾಲ್ ಬಿಸ್ನೆಸ್ಮೆನ್, ಸಣ್ಣ ವ್ಯಾಪಾರಿಗಳು, ಅವ್ರಿಗೆ ಹೇಗೆ ತೆರಿಗೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇನ್ನು ನಾವು ಈ ಸ್ಮಾಲ್ ಬಿಸ್ನೆಸ್ಮೆನ್, ಸಣ್ಣ ವ್ಯಾಪಾರಿಗಳೆಲ್ಲ ಹೇಗೆ ತೆರಿಗೆ ಕಟ್ತಾರೆ ಅಂತ ನಾವು ನೋಡೋಣ. ಈಗಿರುವ ಹೊಸ ಕಾನೂನುಗಳು ಹೇಗಿದೆ ಅಂದರೆ, ಈ ಸಣ್ಣ ವ್ಯಾಪಾರಿಗಳಿಗೆ ಬಹಳ ಅನುಕೂಲವಾಗುವ ರೀತಿಯಲ್ಲಿ ಹೊಸ ಕಾನೂನುಗಳನ್ನು ತಂದಿದ್ದಾರೆ. ಹೇಗೆ ಅಂತಂದರೆ, ಸಣ್ಣ ವ್ಯಾಪಾರಿಗಳು ಅಂತಂದರೆ ಆದಾಯ ತೆರಿಗೆ ಇಲಾಖೆ ಪ್ರಕಾರ ನಿಮ್ಮ ಆದಾಯ, ವಾರ್ಷಿಕ ವಹಿವಾಟು, ಟೋಟಲ್ ಟರ್ನ್ ಓವರ್ ಅಂದರೆ ಏನು ಸೇಲ್ಸ್ ಮಾಡ್ತೀರಾ, ಅದು ರು 60 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಆದಾಯ ಇನ್ಕಮ್ ಟ್ಯಾಕ್ಸು ನಿಮ್ಮನ್ನು ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಅಂತ ಟ್ರೀಟ್ ಮಾಡುತ್ತೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಟೋಟಲ್ ಟರ್ನ್ ಓವರ್ ಅಂದರೆ ನೀವು 60 ಲಕ್ಷ ಇತ್ತು ಅಂತಂದರೆ ಅದರ 8% ಅಮೌಂಟನ್ನು ಪ್ರಾಫಿಟ್ ಅಂತ ಡಿಕ್ಲೇರ್ ಮಾಡಿ ಅದ್ರ ಮೇಲೆ ನೀವು ತೆರಿಗೆ ಕಟ್ಟಿದ್ರೆ, ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ರೆ, ಅವರು ನಿಮಗೆ ಇನ್ಯಾವುದೇ ರೀತಿ ಬುಕ್ಸ್ ತೋರಿಸಿ, ಅದು ತೋರಿಸಿ, ಈ ಡಾಕ್ಯುಮೆಂಟ್ ತೋರಿಸಿ ಅಂತ ಕೇಳೋದಿಲ್ಲ. ಅವರು ಒಂದೇ ಒಂದು ಡಾಕ್ಯುಮೆಂಟ್ ಕೇಳ್ತಾರೆ, ನಿಮ್ಮ ಬ್ಯಾಂಕ್ ಪಾಸ್ಶೀಟ್ ಕೊಡಿ, ಅದರಲ್ಲಿ ನಿಮ್ಮದು ಟರ್ನ್ ಓವರು 60 ಲಕ್ಷಕ್ಕಿಂತ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಸ್ನೇಹಿತರೆ, ನಾನು ಇಲ್ಲಿ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಕ್ಕೆ ಹೇಳ್ತೀನಿ. ನೀವು ಅಂದ್ಕೊಂಡಿರ್ತೀರಾ ನೀವು ಇನ್ಕಮ್ ಟ್ಯಾಕ್ಸ್ಗೆ ಗೊತ್ತಾಗೋದಿಲ್ಲ, ನಾವು ಜಾಣರು, ಅವ್ರನ್ನ ಮೋಸ ಮಾಡ್ಬೋದು ಅಂತ. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಒಂದು ಬ್ಯಾಂಕ್ ಅಕೌಂಟ್ನ ಇನ್ಕಮ್ ಟ್ಯಾಕ್ಸಿಗೆ ತೋರಿಸ್ತೀನಿ, ಬೇರೆ ಅಕೌಂಟಲ್ಲೆಲ್ಲ ಬೇರೆ ಬ್ಯಾಂಕ್ಗಳಿರೋ ಅಕೌಂಟ್ನ ನಾನು ತೋರಿಸಲ್ಲ ಅಂತ ಹೇಳ್ತೀರಾ. ನಾನು ಮುಂಚೆ ಒಂದು ಹೇಳಿದ್ದೆ ಪ್ಯಾನ್ ನಂಬರ್ ಅಂತ. ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ನೀವು ಪ್ಯಾನ್ ನಂಬರ್ ಕೊಟ್ಟಿರ್ತೀರ, ಅದನ್ನು ಮರ್ತೋಗ್ಬಿಟ್ಟಿರ್ತೀರ. ನೀವು ಏನೇನು ಡೆಪಾಸಿಟ್ ಮಾಡ್ತೀರಾ, ಏನೇನು ವಿಡ್ರಾ ಮಾಡ್ತೀರಾ, ನಿಮ್ಮ ಪ್ಯಾನ್ ನಂಬರಲ್ಲಿ ಹೋಗಿ ಅದು ಕೂತ್ಕೊಂಡಿರುತ್ತೆ. ಅವ್ರೇನು ಮಾಡ್ತಾರೆ, ನೀವು ಆದಾಯ ತೆರಿಗೆ ರಿಟರ್ನ್ ಮಾಡಿಬಿಟ್ಟು ನಾನು 60 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತಂದರೆ ನೀವು ಹೋಗಿ ಅವ್ರ ಆಫೀಸರ್ ಮುಂದೆ ಕೂತ್ಕೊಂಡ್ರೆ ಅವ್ರ ಕಂಪ್ಯೂಟರಿಂದ ಒಂದು ಪ್ರಿಂಟೌಟ್ ತಗೊಡ್ತಾರೆ, ನೀವು ಎಷ್ಟು ದುಡ್ಡು ಡೆಪಾಸಿಟ್ ಮಾಡಿದಿರಿ ಅಂತಂದ್ಬಿಟ್ಟು. ಹಾಗಾಗಿ ಅವ್ರಿಗೆ ಎಲ್ಲ ಮಾಹಿತಿ ಇದೆ. ಹಾಗಾಗಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಿಮಗಿಂತ ತುಂಬ ಜಾಣರು. ಹಾಗಾಗಿ ಅವ್ರು ಏನು ಸೌಲಭ್ಯ ಕೊಟ್ಟಿದ್ದಾರೆ ಅದನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳೋಣ. ನಾಳೆ ಮತ್ತೆ ಇನ್ನೊಂದು ಕೆಲವು ವಿಚಾರಗಳನ್ನು ತಿಳಿಯೋಣ. ನಮಸ್ಕಾರ. ಓಕೆ, ವಿಜಯ್ ರಾಜೇಶ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾವು ಯಾರಿಗೂ ಗೊತ್ತಾಗಲ್ಲಪ್ಪ, ನಾವೆಲ್ಲ ಇನ್ಕಮ್ ಟ್ಯಾಕ್ಸಿಂದ ಯಾಮಾರಿಸ್ಬಿಡ್ತೀವಿ, ಅಧಿಕಾರಿಗಳನ್ನೇ ಯಾಮಾರಿಸ್ಬಿಡ್ತೀವಿ ಅಂದ್ಕೊಂಡ್ರೆ ಬಿ ಕೇರ್ಫುಲ್, ಸರಿಯಾಗಿ ಸಿಗಾಕೊಳ್ತೀರಾ. ಯಾವುದು ಕೂಡ ಕಾನೂನು ಸರ್ಕಾರದಿಂದ ಕಣ್ಮುಚ್ಚಿರೋದಿಲ್ಲ, ಎಲ್ಲ ಕೂಡ ಗೊತ್ತಾಗುತ್ತೆ. ಸೊ ಅಲ್ವಾ ಶ್ವೇತಾ, ಎಷ್ಟು ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ನಮಗೆಲ್ಲ ಗೊತ್ತಾಗೋದೇ ಇಲ್ಲ. ನಾವು ಎಲ್ಲೋ ಯಾರಿಗೋ ಮೋಸ ಮಾಡಿಬಿಡ್ತಾ ಇದ್ದೀವಿ, ನಮ್ಮನ್ನು ಯಾರೂ ಹಿಡಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ಸಣ್ಣ ಸಣ್ಣ ಸೂತ್ರಗಳು, ಟ್ಯಾಕ್ಸ್ ಕಟ್ಟೋದ್ರಿಂದ ದೇಶಕ್ಕೂ ಒಳ್ಳೆಯದು, ನಿಮಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಸೊ ನೆಕ್ಸ್ಟ್ ಏನಿದೆ ಶ್ವೇತಾ? ಮನಿ ಪ್ಲಾಂಟ್. ಈ ರೀತಿ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದೀರಾ, ಹಾಗಾದ್ರೆ ಮನಿ ಪ್ಲಾಂಟ್ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾವ ರೀತಿ ನಿಮ್ಮ ದುಡ್ಡನ್ನು ಉಳಿತಾಯ ಮಾಡ್ಕೋಬೇಕು, ಯಾವ ರೀತಿ ಅದನ್ನು ಬೆಳೆಸಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಮನಿ ಪ್ಲಾಂಟ್ನಲ್ಲಿ. ಸ್ನೇಹಿತರೆ ನಮಸ್ಕಾರ, ಮನಿ ಪ್ಲಾಂಟ್ಗೆ ಮತ್ತೆ ಸ್ವಾಗತ. ನಾನು ರವೀಂದ್ರ ಜೋಶಿ. ಒಬ್ಬ ಸರ್ದಾರ್ಜಿ, ಬಡವ, ಹೇಗಾದರೂ ಮಾಡಿ ಶ್ರೀಮಂತ ಆಗಬೇಕು ಅನ್ನುವಂಥ ಆಸೆ. ದೇವರೆದುರಿಗೆ ತಪಸ್ಸೆ ಕುಳಿತ. ಇವನ ಅದೃಷ್ಟನೋ ಏನೋ, 2ನೇ ದಿನಕ್ಕೇನೆ ದೇವರು ಇವನ ಎದುರಿಗೆ ಪ್ರತ್ಯಕ್ಷ ಆಗಿಬಿಟ್ಟ. ಏನಯ್ಯ ಸರ್ದಾರ್ಜಿ, ಏನು ಬೇಕು ನಿನಗೆ ಅಂತ ಕೇಳ್ದ. ದೇವರೇ, ನಾನು ಬಡವ, ಹೇಗಾದರೂ ಮಾಡಿ ನನ್ನನ್ನು ಶ್ರೀಮಂತನನ್ನಾಗಿ ಮಾಡು. ದೇವರು ತಥಾಸ್ತು ಅಂದ. ನಾಳೆ ನಿನಗೆ 10 ಕೋಟಿ ರೂಪಾಯಿ ಲಾಟ್ರಿ ಹತ್ತತ್ತೆ ಅಂತ ಹೇಳ್ದ. ಸರ್ದಾರ್ಜಿ ಫುಲ್ ಖುಷಿ. ಮನೆಗೆ ಬಂದ ಹೆಂಡ್ತಿಗೆ ಹೇಳ್ದ, ನಾನು ತಪಸ್ಸಿ ಕುಳಿತಿದ್ದೆ, ದೇವರು ನನಗೆ ಪ್ರತ್ಯಕ್ಷ ಆಗಿ 10 ಕೋಟಿ ರೂಪಾಯಿ ಲಾಟ್ರಿ ಹತ್ತತ್ತೆ ಅಂತ ಹೇಳ್ದ. ಮಾರನೇ ದಿನ ಆಯಿತು, ಅದ್ರ ಮಾರನೇ ದಿವಸ ಆಯಿತು, 10 ಕೋಟಿ ರೂಪಾಯಿ ಲಾಟ್ರಿನೇ ಇಲ್ಲ, ಮತ್ತು ಅದೇ ಬಡತನ. ಸರ್ದಾರ್ಜಿಗೆ ಸಿಟ್ಟು ಬಂತು. ಮತ್ತೆ ದೇವರೆದುರಿಗೆ ತಪಸ್ಸಿಗೆ ಕುಳಿತ. ದೇವರು ಪ್ರತ್ಯಕ್ಷ ಆದರು. ಏನಯ್ಯ ಮತ್ತ್ಯಾಕೆ ಕೂತ್ಕೊಂಡೆ ನೀನು ಬಂದು ನನ್ನ ತಪಸ್ಸಿಗೆ? ಏನು ದೇವರೇ, ಎಲ್ಲರೂ ಮೋಸ ಮಾಡ್ತಾರೆ, ನೀನೂ ನನಗೆ ಮೋಸ ಮಾಡ್ಬೋದಾ? ಯಾಕೆ ಏನಾಯ್ತಯ್ಯ ಅದ ಸರ್ದಾರ್ಜಿ? ಇಲ್ಲ, ನೀವು ನಾಳೆ ನನಗೆ 10 ಕೋಟಿ ರೂಪಾಯಿ ಲಾಟ್ರಿ ಹತ್ತತ್ತೆ ಅಂತ ಹೇಳಿದ್ರಿ, ನೋಡಿದರೆ ಒಂದು ಕಿಲುಬು ಕಾಸು ನನಗೆ ಸಿಕ್ಕಲಿಲ್ಲ. ದಡ್ಡ, 10 ಕೋಟಿ ರೂಪಾಯಿ ಲಾಟ್ರಿ ಹತ್ತಬೇಕು ಅಂದರೆ ಮೊದಲು ನೀವು ಹೋಗಿ ಲಾಟ್ರಿ ಅಂಗಡಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಒಂದು ಲಾಟ್ರಿ ಟಿಕೆಟ್ ತೊಗೋಬೇಕು, ಆಮೇಲೆ 10 ಕೋಟಿ ಲಾಟ್ರಿ ಹತ್ತತ್ತೆ. ಸ್ನೇಹಿತರೆ,
ಇದರ ತಾತ್ಪರ್ಯ ಏನಂದರೆ, ನಾವು ಜೀವನದಲ್ಲಿ ಹಲವಾರು ಕನಸು ಕಾಣ್ತೇವೆ, ಆದರೆ ಅದನ್ನ ಕಾರ್ಯರೂಪಕ್ಕೆ ತರಲ್ಲ. ಕಾರ್ಯರೂಪಕ್ಕೆ ತರಲಾರದೆ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ. ಮನಿ ಈಸ್ ಆಲ್ವೇಸ್ ಎ ಬೈ ಪ್ರಾಡಕ್ಟ್ ಆಫ್ ಎಫರ್ಟ್. ಅಂದರೆ ನಮ್ಮ ಪರಿಶ್ರಮದ ಪ್ರತಿಫಲವೇ ಧನಾರ್ಜನೆ. ಇದು ದುಡ್ಡು ಸಂಪಾದನೆಯ ಮುಖ್ಯವಾದ ಸೂತ್ರ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಓಕೆ ಭಾವನಾ, ಎಷ್ಟು ಚೆನ್ನಾಗಿ ಹೇಳಿದ್ರಲ್ವ. ದುಡ್ಡನ್ನ ಎಲ್ಲರೂ ನಾವು ದುಡಿತೀವಿ, ಆದರೆ ಅದನ್ನು ಉಳಿಸಿ ಬೆಳೆಸೋದು ಹೆಂಗೆ ಅಂತಲೇ ಗೊತ್ತಿರಲ್ಲ. 10 ರೂಪಾಯಿ ಇದ್ರೂ ಕೂಡ ಅದನ್ನೇ ಬಂಡವಾಳವನ್ನಾಗಿ ತೊಡಗಿಸ್ಕೊಂಡು ಅದನ್ನು ಎಲ್ಲಿಂದ ಎಲ್ಲಿವರೆಗೆ ಬೇಕಾದರೂ ತೊಗೊಂಡು ಹೋಗ್ಬೋದು. ನಿಜವಾಗ್ಲೂ ಇದು ಗುಡ್ ಟ್ರೈ ಮಾಡಲೇಬೇಕು ಎಲ್ಲರೂ. ಇನ್ನೊಂದೇನೇನು ಹೇಳಿದ್ರು ಅಂದರೆ, ಅವರು ಕನಸು ಕಾಣೋದು ಮುಖ್ಯ ಅಲ್ಲ, ಅದಕ್ಕೆ ಅಡಿಪಾಯ ಹಾಕೋದು ಮುಖ್ಯ. ಇವಾಗ ನಾನು ಲಾಟ್ರಿಲಿ ನನಗೆ ಅದು ಬಂದ್ಬಿಡುತ್ತೆ, ಇದು ಬಂದ್ಬಿಡ, ಅವರು ಒಳ್ಳೆ ಉದಾಹರಣೆ ಕೊಟ್ಟರು. ಲಾಟ್ರಿಲಿ ನನಗೆ ದುಡ್ಡು ಬರುತ್ತೆ ಅಂದರೆ ಮೊದಲು ಲಾಟ್ರಿ ತೊಗೋಬೇಕು. ಅದಕ್ಕೆ ಬರೀ ಕನಸು ಕಾಣೋದೇ ಆಗೋಯ್ತು, ಲಾಟ್ರಿಲಿ ದುಡ್ಡು ಬರುತ್ತೆ ಅಂತ. ಓಕೆ, ಸಾಕಷ್ಟು ಸುದ್ದಿಗಳು ಬಾಕಿ ಇದೆ. ಟಿಫನ್ ಬಾಕ್ಸ್ ಬಾಕಿ ಇದೆ, ಅದರಲ್ಲಿ ಏನಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಟೇಕ್ ಎ ಶಾರ್ಟ್ ಬ್ರೇಕ್.